ಬೀದರ್ನ ಅಷ್ಟೂರು ಗ್ರಾಮದಲ್ಲಿ ಶ್ರೀ ಶ್ರೀ ಯಲ್ಲಮ್ಮಪ್ರಭು ದೇವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರವಚನ, ಸಂಗೀತ ಹಾಗೂ ಸಾಂಸ್ಕೃತಿಕ ಭಜನಾ ಕಾರ್ಯಕ್ರಮಗಳು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿತು. ಜಾತ್ರಾ ಮಹೋತ್ಸವಕ್ಕಾಗಿ ಸ್ವಚ್ಛತೆಯ ಕಾರ್ಯ, ಜಾತ್ರಾ ಮಹೋತ್ಸವ ಯಶಸ್ವಿಗೆ ಸಹಕರಿಸಿದ ಅಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಂಶೆಟ್ಟಿ ಬಸವರಾಜ್, ಅಷ್ಟೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಗಾಯತ್ರಿ ದೇವಿ ಜಾಬಾ ಹಾಗೂ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ರೇಣುಕಾ ರಾಹುಲ್ ಸೇರಿದಂತೆ ಪಂಚಾಯತ್ನ ಸದಸ್ಯರು, ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಾಟರ್ ಮ್ಯಾನ್ ಸೇರಿದಂತೆ ಡಿ ಗ್ರೂಪ್ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನಿಸಿ ಜಾತ್ರಾ ಕಮಿಟಿ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಾಯತ್ರಿ ದೇವಿ ಜಾಬಾ ಅವರು ಮಾತನಾಡಿ, ಈ ಜಾತ್ರಾ ಮಹೋತ್ಸವಕ್ಕಾಗಿ ಪಂಚಾಯತ್ ಸೇರಿದಂತೆ ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತರು ಆದಿಯಾಗಿ ಎಲ್ಲಾ ಇಲಾಖೆಯವರು ಕೈಜೋಡಿಸಿದ್ದಾರೆ. ಈ ಜಾತ್ರಾ ಮಹೋತ್ಸವಕ್ಕೆ ಶತಮಾನಗಳ ಇತಿಹಾಸ ಇದೆ. ಇದು ಭಾವೈಕ್ಯತೆ ಸಂಕೇತವಾಗಿದೆ. ಐತಿಹಾಸಿಕ ಅಷ್ಟೂರು ಜಾತ್ರಾ ಮಹೋತ್ಸವಕ್ಕೆ ಅಳಿಲು ಸೇವೆ ನಮ್ಮ ಪಂಚಾಯತ್ ವತಿಯಿಂದ ಮಾಡಲಾಗ್ತಾ ಇದೆ. ಇದು ನಮ್ಮ ಪುಣ್ಯ ಎಂದು ತಿಳಿಸಿದರು. ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಅಂತ ಹೇಳ್ತಾರೆ. ಅದು ಕಾರ್ಯರೂಪಕ್ಕೆ ಬರುವುದೇ ಅಷ್ಟೂರು ಜಾತ್ರಾ ಮಹೋತ್ಸವದ ವಿಶೇಷತೆಯಾಗಿದೆ. ಜಾತ್ರಾ ಕಮಿಟಿಯವರು ಅವಿರತವಾಗಿ ಶ್ರಮಪಟ್ಟು ಯಾವುದೇ ವೈಷಮ್ಯಕ್ಕೆ, ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದೆ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಹಲವು ಭಾಗಗಳಿಂದ ಭಕ್ತರು ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. 12ನೇ ಶತಮಾನದಿಂದ ಈ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದು, ಅದರ ಪಾವಿತ್ರ್ಯತೆ, ನಂಬಿಕೆ, ಶ್ರದ್ಧೆ ಇವತ್ತಿಗೂ ಇಲ್ಲಿ ಕಾಣಬಹುದಾಗಿದೆ ಎಂದ ಅವರು ಮುಂದುವರೆದು ಮಾತನಾಡಿ, ಮುಂದೆ ಈ ಜಾತ್ರಾ ಮಹೋತ್ಸವ ಇನ್ನಷ್ಟು ಅದ್ಧೂರಿಯುತವಾಗಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಲು ಶ್ರಮಿಸೋಣ ಎಂದರು. ಭಕ್ತರಿಗೆ ತೊಂದರೆಯಾಗದ ಹಾಗೆ ಪಂಚಾಯತ್ನ ಅಧ್ಯಕ್ಷರು ದೂರದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಿದ್ದಾರೆ. ಸ್ವಚ್ಛ ವಾಹಿನಿ ಅನುಕೂಲತೆ, ಡಸ್ಟ್ಬಿನ್ ಅಳವಡಿಕೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ, ಮಾಡ್ಯಾಳ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಬಂದ ಭಕ್ತಾದಿಗಳಿಗೆ ಉಳಿಲಿಕ್ಕೆ ಹಾಗೂ ಸ್ನಾನದ ವ್ಯವಸ್ಥೆಯನ್ನ ಪಂಚಾಯತ್ ವತಿಯಿಂದ ಮಾಡಿದ್ದೇವೆ ಎಂದರು. ಅಷ್ಟೂರು ಇದು ಪ್ರವಾಸಿ ಕೇಂದ್ರವಾಗಿದ್ದು, ದೂರದ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ, ನೋಡುಗರು ಬರ್ತಾರೆ. ಹಾಗಾಗಿ ಅಷ್ಟೂರು ಪ್ರವಾಸಿ ತಾಣದ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆ ಮುತುವರ್ಜಿ ವಹಿಸಬೇಕಾಗಿದೆ ಹಾಗೂ ಕ್ಷೇತ್ರದ ಶಾಸಕರಿಗೂ ಈ ಬಗ್ಗೆ ಮನವಿ ಮಾಡುತ್ತೇವೆ, ಆ ಯೋಜನೆ ಹೊಂದಿದ್ದೇವೆ ಎಂದು ತಿಳಿಸಿದರು. ಪಂಚಾಯತ್ನ ಅಧ್ಯಕ್ಷರಾದ ಸಂಶೆಟ್ಟಿ ಹಲ್ಬರ್ಗಿ ಅವರು ಮಾತನಾಡಿ, ಅಲ್ಲಮ್ಮಪ್ರಭು ದೇವರ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ಅಳಿಲು ಸೇವೆ ಮಾಡ್ತಾ ಇದ್ದೇವೆ. ಇದು 5 ದಿವಸದ ಜಾತ್ರೆ ಅಲ್ಲ, ಬದಲಾಗಿ ಇದು 25 ದಿವಸದ ಜಾತ್ರಾ ಮಹೋತ್ಸವ ಆಗಿದೆ. ಬರೀ ಬೀದರ್ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತರು ಬರ್ತಾರೆ. ಯುವಕರು ಜಗಳವಾಡದೆ ಸ್ವಯಂ ಸೇವಕರಾಗಿ ನಿಂತು ಕೆಲಸ ಮಾಡಿ ಈ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿ ಎಂದು ಅಹಿತಕರ ಘಟನೆ ಮಾಡಿ ಜಾತ್ರೆಗೆ ಕಪ್ಪು ಚುಕ್ಕೆ ತರುವ ಹಾಗೆ ಮಾಡಬೇಡಿ ಎಂದು ಈ ಮೂಲಕ ಮನವಿ ಮಾಡಿದರು. ಇಲ್ಲಿ ಸುರಕ್ಷತೆಗಾಗಿ ಸಿಸಿಟಿವಿ ಅಳವಡಿಕೆ, ಬ್ಯಾರಿಕೇಡ್ ಅಳವಡಿಕೆ, ಕುಡಿಯುವ ನೀರಿನ ಪೂರೈಕೆ, ಜಾತ್ರಾ ಮಹೋತ್ಸವಕ್ಕೆ ಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ, ಸಹಕಾರವನ್ನ ಪಂಚಾಯತ್ ವತಿಯಿಂದ ಮಾಡ್ತೀವಿ ಎಂದು ಭರವಸೆ ವ್ಯಕ್ತಪಡಿಸಿದರು. ಇದೇ ವೇಳೆ ಜಾತ್ರಾ ಮಹೋತ್ಸವ ಕಮಿಟಿ ಅಧ್ಯಕ್ಷರು ಡಾ ಶಶಿಧರ್ ಪಾಟೀಲ್ ಹಾಗೂ ಕಾರ್ಯದರ್ಶಿ ನಾಗೇಶ್ ಪಾಟೀಲ್ ಅಷ್ಟೂರ್ ಅವರು ಮಾತನಾಡಿ, 12ನೇ ಶತಮಾನದಿಂದ ಈ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ತೇವೆ. ಅಲ್ಲಾ ಹಾಗೂ ಪ್ರಭು ಎಂದು ಪೂಜಿಸುತ್ತಾ ಭಾವೈಕ್ಯತೆ ಸಂಕೇತವಾಗಿ ಹಿಂದೂ ಮುಸ್ಲಿಂ ಎನ್ನುವ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗೂಡಿ ಸರ್ವ ಧರ್ಮೀಯರು ಒಳಗೊಂಡು ಮಾಡುವ ಜಾತ್ರೆ ಅಷ್ಟೂರು ಜಾತ್ರೆಯಾಗಿದೆ. ಪೂರ್ವಜರ ಆಚರಣೆಯನ್ನು ನಾವುಗಳು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. 5 ದಿವಸಗಳ ಕಾಲ ನಿರಂತರವಾಗಿ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿ 10-11 ಗಂಟೆವರೆಗೂ ದಾಸೋಹ ಸೇವೆ ಇರುತ್ತದೆ. ರೊಟ್ಟಿ, ಬಜ್ಜಿ, ಪಲ್ಯ, ಲಡ್ಡು, ಅನ್ನ, ಹುಗ್ಗಿ ಇದು ಜಾತ್ರಾ ಮಹೋತ್ಸವದ ದಾಸೋಹದ ವಿಶೇಷತೆಯಾಗಿದ್ದು, ಯುವಕರೆಲ್ಲ ಸ್ವಯಂ ಸೇವಕರಾಗಿ ಬಂದು ದಾಸೋಹ ಸೇವೆಯನ್ನು ನಡೆಸಿಕೊಡುತ್ತಾರೆ. ಮಾಡ್ಯಾಳ್ ಹಾಗೂ ಆಳಂದ ಭಕ್ತರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷರಾದ ಶಿವಕುಮಾರ್ ನಾಗಲ್ಗಿ ಅವರು ಮಾತನಾಡಿ, ಹೋಳಿ ಹುಣ್ಣಿ ಆದ ನಂತರ ಈ ಜಾತ್ರಾ ಮಹೋತ್ಸವ ಮಾಡ್ತೇವೆ. ಇಲ್ಲಿ ಮುಸ್ಲಿಂ ಹಿಂದೂಗಳ ಭಾವೈಕ್ಯತೆಯ ಸಂಕೇತ ಈ ಜಾತ್ರಾ ಮಹೋತ್ಸವ ಆಗಿದ್ದು, ಆಳಂದ ತಾಲೂಕಿನ ಮಾಡ್ಯಾಳ್ನಿಂದ ಬಂದ ಮಾಯಾಮೃತ ದೇವಿಯ ದರ್ಶನ ಪಡೆಯಲು ಬರ್ತಾರೆ. 5ನೇ ದಿವಸ ಮಲೋದಿ ನೈವೇದ್ಯ ಮಾಡಿಕೊಂಡು ದೇವರಿಗೆ ಅರ್ಪಿಸುತ್ತಾರೆ ಎಂದರು. ಇಲ್ಲಿಯ ದೈವಶಕ್ತಿ ಹೇಳತೀರದು. ಇಲ್ಲಿ ಬಂದು ದೈವಶಕ್ತಿ ಅನುಭವ ಪಡೆಯಿರಿ ಎಂದು ಈ ಮೂಲಕ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಸೋಮಶೇಖರ ಶಿವರಾಯ ಒಡೆಯರ್ ಮಾಡಿಯಾಳ್ ಅವರು ಹಾಗೂ ಪೂಜ್ಯಶ್ರೀ ಶ್ರೀಮಂತ ಧರ್ಮಣ್ಣ ಒಡೆಯರ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ವೇದಿಕೆಯ ಮೇಲೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ರೇಣುಕಾ ರಾಹುಲ್, ಶ್ರೀಮತಿ ಗಾಯತ್ರಿ ದೇವಿಯವರು, ಲಲಿತಾ ಬಾಬುರಾವ್, ಕುಶಲರಾವ್ ಶರಣಪ್ಪ, ಸಂಜೀವ್ ಕುಮಾರ್ ಭೀಮಣ್ಣ, ಶ್ರೀಮತಿ ಕಸ್ತೂರ್ಬಾಯಿ ರಾಬರ್ಟ್, ರಾಜ್ಕುಮಾರ್ ವೈಜ್ನಾಥ್, ಎಂಡಿ ಅಬ್ದುಲ್ ಖುದ್ದೂಸ್, ಅಬ್ದುಲ್ ಖಾದರ್, ಶ್ರೀಮತಿ ಶ್ರೀದೇವಿ ಶರಣಪ್ಪ, ಶ್ರೀಮತಿ ವಿಜಯಲಕ್ಷ್ಮಿ ಬೀರಪ್ಪ, ಶ್ರೀಮತಿ ಶಂಕರಮ್ಮ ಅಂಜಣ್ಣ
ಸಂಗರೆಡ್ಡಿ, ಮಾಣಿಕರೆಡ್ಡಿ ಅವರು ಸೇರಿದಂತೆ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಜಾತ್ರಾ ಕಮಿಟಿ ಪ್ರಮುಖರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆಮೇಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು, ಬೇರೆ ಬೇರೆ ಇಲಾಖೆಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂತವರು, ಉದಾಹರಣೆಗೆ ಆರೋಗ್ಯ ಇಲಾಖೆಯವರಾಗಿರ್ಬೋದು, ಆಮೇಲೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಅವರು ಕೂಡ ಇಲ್ಲಿ ಹಾಜರಿದ್ದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ, ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟತನ ನೋಡಿದಾಗ ಏನನ್ನಿಸ್ತದಂದ್ರ, ನಮ್ಮ ಭಾವೈಕ್ಯತೆ ಸಂಕೇತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಏನು ಆಚರಣೆ ಮಾಡ್ತಾ ಇದೀವಿ ನಾವು. ತಲತಲಾಂತರದಿಂದ, ಶತಮಾನಗಳಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದು ಹಿಂದೂ ಮುಸಲ್ಮಾನ್ ಭಾಯ್ ಭಾಯ್ ಅಂತ ಏನ್ ಹೇಳ್ತೀವಿ ನಾವು, ಆ ಒಂದು ವಾಕ್ಯ ಇಲ್ಲಿ ಕಾರ್ಯರೂಪಕ್ಕೆ ತಂದಿರೋದು, ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಈ ಒಂದು ಐತಿಹಾಸಿಕವಾದಂತಹ ಜಾತ್ರಾ ಮಹೋತ್ಸವ ನಮ್ಮ ಅಷ್ಟೂರು ಗ್ರಾಮದಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಸುದೈವ. ಅದು ಕಣ್ ತುಂಬಿಕೊಳ್ಳೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ, ಅದು ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ಬೋದು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ 8 ರಿಂದ 10 ಸಾವಿರ ಭಕ್ತಾದಿಗಳು ಸೇರಿ ಒಂದು ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತಹ ನಮ್ಮ ಜಾತ್ರಾ ಕಮಿಟಿಯವರು, ವಿಶೇಷವಾಗಿ ಶಶಿಧರ್ ಪಾಟೀಲ್ ಸರ್ ಅವರು, ಆಮೇಲೆ ಆ ಒಂದು ಕಮಿಟಿಯ ಪದಾಧಿಕಾರಿಗಳು ಬಹಳ ಅವಿರತವಾಗಿ ಶ್ರಮ ಪಟ್ಟು ಒಂದು ಜಾತ್ರೆಯನ್ನ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಯಾವುದೇ ಒಂದು ಮನೆಯಲ್ಲಿ ಒಂದು ಹಬ್ಬ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲರೂ ಹಗಲಿರುಳು ಶ್ರಮ ವಹಿಸಿ ಅದನ್ನ ನಿಭಾಯಿಸೋದು ಕಷ್ಟ. ಅದರಲ್ಲಿ ಗ್ರಾಮದ ಜಾತ್ರೆ, ಅದು ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಭಕ್ತಾದಿಗಳು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಭಕ್ತಿಯನ್ನ ಮೆರಿತಾ ಇದಾರಲ್ಲ, ಅದೆಲ್ಲರಿಗೂ ಕೂಡ ಭಾವೈಕ್ಯತೆಯ ಸಂಕೇತ. ಅದು ಅಜರಾಮರವಾಗಿರ್ಬೇಕು. ಹಿಂದೂ ಮುಸ್ಲಿಮರು ಸೇರಿ, ನಮ್ಮ ಹಿಂದೂಗಳು ಅಲ್ಲಮ ಪ್ರಭು ಅಂತ ಹೇಳಿ ಮುಸಲ್ಮಾನರು ಅಹಮದ್ ಶಾ ವಲಿ ಅವರಿಗೆ ಏನಂತಂದ್ರೆ ಬಹಳ ಭಕ್ತಿಯಿಂದ ತಮ್ಮ ಭಕ್ತಿಯನ್ನ ತೋರ್ತಾ ಇದ್ದಾರೆ. ಅದು ನಾನು 2 ವರ್ಷ ಆಯ್ತು ನೋಡ್ತಾ ಇದ್ದೀನಿ. ಇದು ನಡ್ಕೊಂಡು ಬರ್ತಾ ಇರೋದು 16ನೇ ಶತಮಾನದಿಂದ. ಈ ಒಂದು ಅಹಮದ್ ಶಾ ವಲಿ ಅವರು ಗುಲ್ಬರ್ಗಾ ಜಿಲ್ಲೆಯಿಂದ ಬೀದರಿಗೆ ರಾಜಧಾನಿಯನ್ನ ಬದಲಾಯಿಸಿಕೊಂಡಾಗ ಬಹಳಷ್ಟು ಬರಗಾಲದ ಪರಿಸ್ಥಿತಿ ಇರ್ತದಂತ. ನಾನ್ ತಿಳ್ಕೊಂಡಿರೋ ಪ್ರಕಾರ ಬರಗಾಲದ ಪರಿಸ್ಥಿತಿಯಲ್ಲಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಅವರು ತಮ್ಮ ರಾಜ್ಯವನ್ನ ಆಳೋದಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇರ್ಬೇಕಾದ್ರೆ ಎಲ್ಲ ಮಳಿಗೆಗಳು ಕೂಡ ಪ್ರಾರಂಭ ಮಾಡಿ ಒಂದು ಆರ್ಥಿಕತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅವಾಗ ಜನ ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಭಯದ ಸ್ಟಾರ್ಟ್ ಮಾಡ್ತಾರೆ. ಮಳಿ ಇಲ್ಲ, ಬೆಳಿ ಇಲ್ಲ, ಇವು ಬೇರೆ ಬೇರೆದ ಏನೇನೋ ಮಾಡ್ತಾ ಇರೋದಲ್ಲಪ್ಪ ಅಂತ ಹೇಳಿ. ಅವಾಗ ಅಹಮದ್ ಶಾ ವಲಿ ಅವರು ದೇವರ ಮೊರೆ ಹೋಗಿ ಮಳೆ ಬೀಳೋದಕ್ಕೆ ಏನಂತಂದ್ರೆ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ನಾನು ಒಂದ್ ಕಡೆ ಕೇಳಿರೋದು. ಅವಾಗ ದೇವರು ಒಲ್ದು ಏನ್ ಮಾಡ್ತಾರಂತ, ಮಳೆ ಧಾರಾಕಾರವಾಗಿ ಸುರಿದು ಹಚ್ಚ ಹಸಿರಿನ ವಾತಾವರಣ, ಎಲ್ಲ ಕಡೆ ಮಳೆ ಬೆಳಿ ಎಲ್ಲ ಸಮೃದ್ಧವಾದ ಒಂದು ವಾತಾವರಣ ನಿರ್ಮಾಣ ಆಗೋದಕ್ಕೆ ಅಹಮದ್ ಶಾ ವಲಿ ಅವರ ಪ್ರಾರ್ಥನೆ ಕಾರಣ ಆಯಿತು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಜನ ಎಲ್ಲ ದೇವರು ಅಂತ ಹೇಳಿ ಪೂಜಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಲ್ಲಮ ಪ್ರಭು ಅಂತ ಹಿಂದೂಗಳು ಅಹಮದ್ ಶಾ ವಲಿ ಅವರ ಭಕ್ತರು ಎಲ್ಲ ಸೇರಿ ಹಿಂದೂ ಮುಸಲ್ಮಾನರು ಒಂದಾಗಿ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತದಲ್ಲಿ ಎಲ್ಲರೂ ಸೇರಿ ಒಳ್ಳೆಯ ಮನೋಭಾವನೆಯಿಂದ ಇರಬೇಕು ಅಂತ ಹೇಳಿ ಆ ಒಂದು ಸುಲ್ತಾನರ ಒಂದು ಆಶಯದ ಮೇರೆಗೆ ಈ ಒಂದು ಜಾತ್ರೆ ಕಾರ್ಯಕ್ರಮ ಅವಾಗಿನಿಂದ ಕೂಡ ಅವಿಭಾಜ್ಯ ಅಂಗವಾಗಿ ಹಿಂದೂ ಮುಸಲ್ಮಾನರು ಒಳ್ಳೆ ರೀತಿಯಿಂದ ಯಾವುದೇ ತಾರತಮ್ಯತೆ ಇಲ್ಲದೇನೆ ಒಳ್ಳೆ ರೀತಿಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರೋದಕ್ಕೆ ಕಾರಣಕರ್ತರಾದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆದಷ್ಟು ಮೂಲಭೂತ ಸೌಲಭ್ಯಗಳನ್ನು ನಾವು ನೀಡಬೇಕು ಅಂತ ಹೇಳಿ ಎಲ್ಲ ಮುತುವರ್ಜಿ ವಹಿಸಿ ನಮ್ಮ ಅಧ್ಯಕ್ಷರು ಮಟ್ಟದಲ್ಲಿ ಒಳ್ಳೆ ರೀತಿಯಿಂದ ನಾವು ಈ ಒಂದು ಜಾತ್ರಾ ಮಹೋತ್ಸವವನ್ನ ಎಲ್ಲ ಭಕ್ತಾದಿಗಳಿಗೆ ನಾವು ಸೆಳ್ಕೊಳ್ಬೇಕು, ಈ ಒಂದು ಜಾತ್ರೆ ಬರೋ ಹೋಗಿ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಒಂದು ಒಳ್ಳೆ ರೀತಿಯಿಂದ ಮಾಡಬೇಕು ಅನ್ಕೊಂಡಿದ್ವಿ. ಮೂಲಭೂತ ಸೌಲಭ್ಯಗಳಲ್ಲಿ ಈಗಾಗಲೇ ನಾವು ಜಾತ್ರೆಯಲ್ಲಿ ಯಾವುದೇ ಜನರಿಗೂ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡಿದೀವಿ ಅಲ್ಲಿ. ಅದು ನಮ್ಮ ಅಧ್ಯಕ್ಷರ ಒಂದು ದೂರದೃಷ್ಟಿ ಅಂತಾನೆ ಹೇಳ್ಬಹುದು. ಆಮೇಲೆ ಎಲ್ಲಾ ಕಡೆನೂ ಕಸ ಅಲ್ಲಿ ಇಲ್ಲಿ ಬಿಸಾಡೋ ಬದಲು ನಾವು ಸ್ವಚ್ಛ ವಾಹಿನಿಯನ್ನು ಕೂಡ ಇಲ್ಲಿ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಿದೀವಿ. ಅಲ್ಲಿ ಡಸ್ಟ್ಬಿನ್ ಗಳನ್ನ ಇಟ್ಟಿದೀವಿ.
ಆಮೇಲೆ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಯಾವುದೇ ರೀತಿಯಿಂದ ಕೊರತೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ನಳಗಳನ್ನು ಕೂಡ ಹೊಸದಾಗಿ ಪೈಪ್ಲೈನ್ ಮಾಡಿ ಒಂದು ಆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಾಡಿಯಾಳಿಂದ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ, ಸ್ನಾನ ಮಾಡಿಕೊಂಡು ಇಲ್ಲೇ ಇರುವಂತಹ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಆದಷ್ಟು ಒಳ್ಳೆ ರೀತಿಯಿಂದ ನಮ್ಮ ಜಾತ್ರೆ ಯಾವುದೇ ಒಂದು ಕೊರತೆಗಳು ಇಲ್ದಂಗೆ ಆಗ್ಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಕಮಿಟಿಯವರು ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಸೇರಿದಾಗ ಯಾವ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಅಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈ ಅಷ್ಟೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಜಾತ್ರೆಯೇ ಉದಾಹರಣೆ ಅಂತ ಹೇಳ್ಬೋದು. ಮುಂದುವರೆದು ನಮ್ಮ ಐತಿಹಾಸಿಕ ಸ್ಥಳವಾದಂತಹ ಅಷ್ಟೂರು ಗ್ರಾಮವನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಸಹಕಾರದ ಮೇರೆಗೆ ನಾವು ಬಹಳಷ್ಟು ಒಂದು ಟೂರಿಸಂ ಏನು ಬೇರೆ ಬೇರೆ ಸ್ಟೇಟ್ ಇಂದ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ನಮ್ಮಲ್ಲಿ ಬರ್ತಾ ಇದ್ದಾರೆ. ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ಅವರಿಗೆ ನಾವು ಬರೋದಕ್ಕೆ ಅನುಕೂಲ ಆಗ್ಬೇಕು. ಆಮೇಲೆ ಇಲ್ಲಿ ಇನ್ನೂ ಸ್ವಲ್ಪ ಅಭಿವೃದ್ಧಿ ಪಡಿಸಬೇಕು ನಮ್ಮ ಈ ಒಂದು ಗುಂಬಸ್ಗಳ ಏರಿಯಾ ಅಂತ ಹೇಳಿ ನಾವು ಈಗಾಗಲೇ ಪತ್ರವನ್ನ ಕೂಡ ಬರೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲೆಲ್ಲ ಒಂದು ಗಾರ್ಡನಿಂಗ್ ಆಗಿರ್ಬೋದು, ಏನು ಉಳಿದು ಇರುವಂತವೆಲ್ಲ ಸ್ವಲ್ಪ ರಿಪೇರಿ ಅದು ಮಾಡಿಸೋದಾಗಿರ್ಬೋದು, ಅಂತವ್ ಏನಾದ್ರೂ ಸ್ವಲ್ಪ ಸುಂದರೀಕರಣ ಮಾಡೋದು, ಒಟ್ಟಿನಲ್ಲಿ ಸುಂದರೀಕರಣ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. MLA ಸಾಹೇಬರಿಗೂ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಸ್ವಲ್ಪ ಬೆಟರ್ ಆಯ್ತಪ್ಪ, ಮುಂದಿನ ಜಾತ್ರೆ ಅನಿಸ್ಕೊಳ್ಬೇಕು, ಅಪ್ಗ್ರೇಡ್ ಆಗ್ತಾ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಧಾರಣೆ ಮಾಡ್ಕೊಳ್ಬೇಕು. ಏನಾದ್ರೂ ತಪ್ಪಾಗಿತ್ತು ಅಂದ್ರೂ ಮುಂಬರುವ ದಿನಗಳಲ್ಲಿ ಅದನ್ನ ಸರಿಪಡಿಸ್ಕೊಂಡು ಇನ್ನು ಹೆಚ್ಚಿನ ಒಂದು ಒಳ್ಳೆಯ ಜಾತ್ರಾ ಮಹೋತ್ಸವದ ಕೊಡುಗೆಯನ್ನ ನಮ್ಮ ಗ್ರಾಮದ ಜನತೆಗೆ, ಭಕ್ತಾದಿಗಳಿಗೆ, ಬೇರೆ ಬೇರೆ ಊರಿಂದ ಬರುವಂತ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ಕಾಣಿಕೆಯಾಗಿ ಕೊಡ್ಬೇಕು ಅಂತ ಹೇಳಿ ನಾವು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನನ್ನ ವಿಶೇಷ ಒಂದು ಧನ್ಯವಾದ ಹೇಳಲು ಬಯಸುತ್ತೇನೆ. ಕಾರಣ ಈ ಒಂದು ವೇದಿಕೆ ಮೇಲೆ ನನಗೊಂದು ಎರಡು ಅನಿಸಿಕೆ ಹೇಳಲು ತಾವೆಲ್ಲರೂ ಸೇರಿ ಅವಕಾಶ ಮಾಡಿಕೊಟ್ಟಿರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಧನ್ಯವಾದ ತಿಳಿಸುತ್ತಾ, ಶ್ರೀ ಶ್ರೀ ಯಲ್ಲಮ್ಮ ಪ್ರಭು ದೇವರ ಜಾತ್ರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಗಬೇಕಂತೇಳಿ ಸಾಕಷ್ಟು ಪ್ರಯತ್ನಗಳು ಅಷ್ಟೂರು ಗ್ರಾಮದ ಕಮಿಟಿಯವರ ವತಿಯಿಂದ ಮೇಡಮ್ ಅವ್ರು ಹೇಳಿದ್ರು 5 ದಿವಸ ಜಾತ್ರಾ ಅಂತೇಳಿ. ಮೇಡಮ್ ಅವ್ರಿಗೆ ನಾ ಹೇಳಕ್ ಇಷ್ಟಪಡ್ತೀನಿ, ಇದು 5 ದಿವಸ ಜಾತ್ರಾ ಅಲ್ಲ ಮೇಡಮ್, 25 ದಿವಸ ಜಾತ್ರೆ ಇರ್ತದೆ. ಯಾವತ್ತು ಇದು ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು ಅವತ್ತಿನ ಹಿಡಿದು ಇದು ಜಾತ್ರೆನೇ ಇರ್ತದೆ. ಜಾತ್ರಾ ಉತ್ಸವ ಹಬ್ಬ ಸೇರೋದು ಮಾತ್ರ 5 ದಿವಸ. ಅದರಿಂದ ಬಹಳಷ್ಟು ಶ್ರಮ ವಹಿಸು ಒಂದು 15 ದಿವಸ ಹಿಡಿದು ಎಲ್ಲ ಈ ಜಾತ್ರೆಗೆ ಪೂರ್ವ ಸಿದ್ಧತಾ ತಯಾರಿಗಳು ಮಾಡಿಕೊಂಡು ಜಾತ್ರಾ ಮುಗಿದ ನಂತರ ಕೂಡ 5 ದಿವಸ ಕೆಲಸ ಇರ್ತದೆ. ಹಾಗಾಗಿ ಇದು 5 ದಿವಸ ಜಾತ್ರೆ ಅಲ್ಲ, 25 ದಿವಸ ಜಾತ್ರೆ ಇರ್ತದ. ಸೊ ಎಲ್ಲ ಅಷ್ಟೂರು ಗ್ರಾಮದ ಕಮಿಟಿಯವರು, ಗ್ರಾಮಸ್ಥರು ಮತ್ತು ಮಾಡ್ಯಾಳ ಗ್ರಾಮದಿಂದ ಬಂದಂತಹ ಸದ್ಭಕ್ತರು ಈ ಒಂದು ಜಾತ್ರೆಗೆ ತುಂಬಾ ಮನಪೂರ್ವಕವಾಗಿ ಸಹಕರಿಸಿ ಪ್ರತಿ ವರ್ಷವೂ ಈ ಒಂದು ಜಾತ್ರಾ ಸುತ್ತಮುತ್ತಲಿನ ಇಡೀ ತಾಲೂಕದಲ್ಲೇ ತುಂಬಾ ಹೆಸರಾಂತ ಜಾತ್ರೆ ಅನಿಸ್ಕೊಂಡಿದೆ. ಈ ಜಾತ್ರೆಯಲ್ಲಿ ಪ್ರತಿ ವರ್ಷ ಕೂಡ ಬಂದಂತ ಎಲ್ಲ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ತುಂಬಾ ಸಹಕರಿಸಿ ಜಾತ್ರೆ ಯಶಸ್ವಿ ಮಾಡ್ತಾರ. ಅದೇ ರೀತಿಯಾಗಿ ಕೂಡ ಈ ಒಂದು 2026ರ ವರ್ಷದ ಜಾತ್ರಾ ನಿಮಿತ್ತವಾಗಿ ತಾವೆಲ್ಲರೂ ಶಿಸ್ತನ್ನು ಕಾಪಾಡಿಕೊಂಡು ಯಾವುದೇ ರೀತಿ ತೊಂದರೆ ಆಗದಂತೆ ತಾವೆಲ್ಲರೂ ಜಾತ್ರಾ ಕಮಿಟಿಯವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ಗೆ ಸಹಕರಿಸಿದಾಗ ಮಾತ್ರ ಈ ಜಾತ್ರಾ ಯಶಸ್ವಿ ಆಗಲು ಇದು ಆಗುತ್ತದ. ಹಾಗಾಗಿ ಎಲ್ಲ ಗ್ರಾಮಸ್ಥರು ನಾವು ನಮ್ಮ ಪಂಚಾಯತಿಯಿಂದ ಬ್ಯಾರಿಕೇಡ್ಗಳನ್ನು ಅಳವಡಿಸಿದೆವು. ಯುವಕರಲ್ಲಿ ವಿಶೇಷ ಮನವಿ ಇದೆ, ನಾವೆಲ್ಲರೂ ಬೈಕ್ಗಳಾಗ್ಲಿ ಕಾರ್ಗಳಾಗ್ಲಿ ಸ್ಪೀಡ್ ಓಡಿಸೋದ್ರಾಗ ಯಾವ್ದಾದ್ರು ಅಪಘಾತ ಆಗೋದು ಜಾತ್ರೆಗೆ ಒಂದು ಕಪ್ಪು ಚುಕ್ಕಿ ಅಂದಪ್ಲೆ ಇರ್ತದೆ. ಸೊ ಹಾಗಾಗಿ ಎಲ್ಲರೂ ಸ್ಲೋ ಆಗಿ ಗಾಡಿ ನಡೆಸಿ ರೋಡ್ ಮೇಲೆ ಟ್ರಾಫಿಕ್ ಜಾಮ್ ಆಗ್ಬಿಡಲ್ಲಂತೆ ಎಲ್ಲರೂ ಸ್ವಯಂ ಸೇವಕರಾಗಿ ಜಾತ್ರಾ ಕಮಿಟಿ ಆಗಲಿ, ಇಡೀ ಅಷ್ಟೂರು ಗ್ರಾಮಸ್ಥರಾಗಲಿ, ಬಂದಂಥವ್ರದಾಗ್ಲಿ ಇರಲ್ಲ, ಪ್ರತಿಯೊಬ್ಬರದು ಜಾತ್ರಾ ನಮ್ದು ಜಾತ್ರಾ ಅಂತೇಳಿ ಅನ್ಕೊಂಡಾಗ ಮಾತ್ರ ಜಾತ್ರಾ ಯಶಸ್ವಿ ಆಗ್ಲಕ್ಕ ಕಾರಣ ಆಗ್ತದ. ಒಂದು ಇನ್ಸಿಡೆಂಟ್ ಕೂಡ ಆಗ್ಬಾರ್ದು. ಆ ರೀತಿ ಯುವಕರೆಲ್ಲರೂ ಮತ್ತು ಬಂದಂತ ಎಲ್ಲ ಭಕ್ತಾದಿಗಳು ಶಿಸ್ತು ಕಾಪಾಡಿಕೊಂಡು ಈ ಜಾತ್ರೆ ಯಶಸ್ವಿ ಮಾಡಬೇಕು. ನಮಗೇನು ಅವಕಾಶ ಸಿಕ್ಕಿದ
ದೇವರು ಒಂದು ಅವಕಾಶ ಕೊಟ್ಟನ್ನ ಸೇವೆ ಮಾಡ್ಲಕ್ಕ. ಹಾಗಾಗಿ ಸೇವೆ ಮಾಡ್ಲಕ್ಕ ನಮ್ಮ ಮೊದಲಿದ್ದಂತ ಬಹಳಷ್ಟು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ನಮ್ಮ ಮಹಾದೇವರಾವ್ ಪಾಟೀಲ್ ಆಗಿರ್ಬೋದು, ನಮ್ಮ ಅರ್ಚನಾ ಅಕ್ಕೋರಾಗಿರ್ಬೋದು, ನಮ್ಮ ಲಲಿತಾ ಅಕ್ಕೋರಾಗಿರ್ಬೋದು, ಮತ್ತು ನಮ್ಮ ರೇಣುಕಾ ಅಕ್ಕೋರಾಗಿರ್ಬೋದು, ಅವರೆಲ್ಲ ಮಾಡ್ಕೊತ ಬಂದಂಗೆ ನೋಡಿಕೊಂಡು ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ವಿ ಪಂಚಾಯತಿಂದ. ಹಾಗಾಗಿ ನಮಗೇನಿಲ್ಲಿ ಈ ವರ್ಷದ ಏನೇನು ಮೂಲಭೂತ ಸೌಕರ್ಯಗಳು ಪಂಚಾಯತಿಂದ ಒದಗಿಸ್ಬೇಕು ಅದು ಒದಗಿಸ್ಲಕ್ಕ ಆರಾಮಾಗ್ಯದ ಅಂತೇಳಿ ಹೇಳಕ್ ಇಷ್ಟಪಡ್ತಿದ್ದೆ. ಯಾಕಂದ್ರೆ ಅವ್ರದೆಲ್ಲ ನೋಡ್ಕೊಂಡು ನಾವು ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀ ಶ್ರೀ ಅಲ್ಲಮಾಪ್ರಭು ದೇವರ ಜಾತ್ರೆ ಕ್ರಿಸ್ತಶಕ 12ನೇ ಶತಮಾನದಿಂದ ಶರಣರ ನಾಡಾಗಿರ್ತಕ್ಕಂಥ ಈ ಒಂದು ಭೂಮಿ, ಈ ಭೂಮಿ ಎಲ್ಲಿ ನಾವು ನೋಡ್ತೀವಿ ವಿಶೇಷತೆ ಏನಂದರೆ ಅಲ್ಲಮ ಪ್ರಭು, ಅಲ್ಲ ಮತ್ತು ಪ್ರಭು ಇರ್ತಕ್ಕಂಥ ಒಂದು ನಾಡು ಅಂತ ನಂಬಿಕೆ ಹೊಂದಿರತಕ್ಕಂಥದ್ದು ನಮ್ಮ ಅಷ್ಟೂರು. ಅದರ ಪ್ರತೀಕವಾಗಿ ಭಾವೈಕ್ಯತೆಯ ಕೇಂದ್ರವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಾವು ಇತಿಹಾಸವ ಪುಟಗಳನ್ನು ತೆಗೆದು ನೋಡಿದಾಗ ಅಷ್ಟೇ ಅಲ್ಲ, ಈ ನಮ್ಮ ಕರ್ನಾಟಕದ ಮೂಲೆಗಳಿಗೂ ನಾವು ಹೋದಾಗ ಯಾವುದಾದ್ರೂ ಒಂದು ಜಾತಿ ಇಲ್ಲದೇ ಎಲ್ಲರೂ ಕೂಡ್ಕೊಂಡು ಹಿಂದೂ, ಮುಸ್ಲಿಂ, ಸಿಖ್ ಎಲ್ಲ ಧರ್ಮ ಎಲ್ಲ ಜಾತಿದವರು ಕೂಡ್ಕೊಂಡು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಾತ್ರೆ ನಮ್ಮ ಹೆಮ್ಮೆಯ ಅಷ್ಟೂರಿನ ಜಾತ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟು ವರ್ಷದಿಂದ ನಡೀತದೆ ಇದು? ಈ ಒಂದು ನಾನು ಇವಾಗ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರ ಒಂದು ಇತಿಹಾಸ ನಾವು ನೋಡಿದಾಗ, ಅಲ್ಲಮ ಪ್ರಭು ದೇವರ ಒಂದು ಇತಿಹಾಸ ನಾವು ತೆಗೆದು ನೋಡಿದಾಗ ಕ್ರಿಸ್ತಶಕ 12ನೇ ಶತಮಾನದಿಂದ ಈ ಜಾತ್ರೆ ನಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಪೂರ್ವಜರು. ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಅಷ್ಟೂರು ಗ್ರಾಮದ ಪ್ರತಿಯೊಬ್ಬರು ಹಿರಿಯರು, ಮಾರ್ಗದರ್ಶಕರು, ಯುವಕರು ಮತ್ತು ನಮ್ಮ ಜಾತ್ರೆ ಸಮಿತಿಯ ಪದಾಧಿಕಾರಿಗಳು, ಅದರ ಜೊತೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಒಳ್ಳೆ ಅಚ್ಚುಕಟ್ಟಾಗಿ ನಡೆಸ್ತಕ್ಕಂಥ ಒಂದು ಜಾತ್ರೆ ನಮ್ಮ ಅಲ್ಲಮ ಪ್ರಭು ದೇವರ ಜಾತ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದಾಸೋಹ ಎಷ್ಟು ದಿವಸ ಸರ್? ನಮ್ಮದೊಂದು ವಿಶೇಷವಾಗಿರ್ತಕ್ಕಂಥ ಇಡೀ ನಮ್ಮ ಕರ್ನಾಟಕದಲ್ಲಿ ದಾಸೋಹದ ಒಂದು ಪರಿಕಲ್ಪನೆ ನಾವು ಎಲ್ಲಿ ಆದರೂ ಕಾಣಬೇಕಾದ್ರೆ ನಮ್ಮ ಅಷ್ಟೂರಿನಲ್ಲಿ ಕಾಣ್ತೀವಿ ಸರ್. ಸುಮಾರು 5 ದಿವಸಗಳ ಕಾಲ ಸತತ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಯುವಕರು ಏನಂತಂದ್ರೆ ಸೇರಿಕೊಂಡು ರೊಟ್ಟಿ, ಬಜ್ಜಿ, ಪಲ್ಯ, ಅನ್ನ, ಹುಗ್ಗಿ, ಲಡ್ಡು ಈ ರೀತಿಯ ನಮ್ಮ ಒಂದು ಸಂಸ್ಕೃತಿ ಬಿಂಬಿಸ್ತಕ್ಕಂಥ ಒಂದು ದಾಸೋಹದ ಪರಿಕಲ್ಪನೆ ನಮ್ಮ ಗ್ರಾಮದಲ್ಲಿ ನಾವು ನೋಡ್ತಕ್ಕಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದಿನಾಲು ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೆ ದಿನಾಲು ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಮತ್ತು ಬೀದರ್ ಜಿಲ್ಲೆಯ ಗಡಿಭಾಗದಲ್ಲಿ ಜಿಲ್ಲೆಯ ಮತ್ತು ಗ್ರಾಮದ ಎಲ್ಲ ಜನರು ಮತ್ತು ಆಳಂದ ತಾಲೂಕದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಏನದಂತಂದರೆ ಈ ಜಾತ್ರಾ ಮಹೋತ್ಸವದ ಒಂದು ಪರಿಶ್ರಮದಿಂದ ಈ ಒಂದು ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ ಸರ್. ನನ್ನ ಹೆಸರು ಡಾಕ್ಟರ್ ಶಶಿಧರ್ ಪಾಟೀಲ್, ಜಾತ್ರಾ ಕಮಿಟಿಯ ಅಧ್ಯಕ್ಷರು ಸರ್. ಅಲ್ಲಮ ಪ್ರಭುದೇವರ ಒಂದು ಜಾತ್ರಾ ಮಹೋತ್ಸವ ನಮ್ಮ ಅಷ್ಟೂರು ಗ್ರಾಮದಲ್ಲಿ, ನಮ್ಮ ಅಷ್ಟೂರು ಗ್ರಾಮದ ಆರಾಧ್ಯ ದೈವ ಆಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರ ಜಾತ್ರಾ ಮಹೋತ್ಸವವನ್ನು ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸ್ತೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಮಾಡ್ಯಾಳ ಗ್ರಾಮದಿಂದ ಸ್ವಾಮೀಜಿಗಳು ನಡ್ಕೊಂಡು ಬಂದು 7 ದಿವಸಗಳ ಕಾಲ ನಡ್ಕೊಂಡು ಬಂದು ಜಾತ್ರಾ ಮಹೋತ್ಸವನ 5 ದಿವಸಗಳ ಕಾಲ ಇಲ್ಲೇ ಇದ್ಕೊಂಡು ಜಾತ್ರಾವನ್ನು ನೆರವೇರಿಸ್ಕೊಡ್ತಾರೆ. ಅದೇ ಅಲ್ಲದೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಾವು ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಸೇರಿಕೊಂಡು ಒಂದು ಭಾವೈಕ್ಯತೆಯ ಸಂಕೇತವಾಗಿ ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ. ಇದು ಈಗಲಿಂದ ಅಲ್ಲ, ನಮ್ಮ ಕಾಲದಿಂದ ಅಲ್ಲ, ನಮ್ಮ ತಾತ, ನಮ್ಮ ಮುತ್ತಾತ ಸಾವಿರಾರು ವರ್ಷಗಳಿಂದ ಈ ಒಂದು ಪರಂಪರೆ ನಡೆದುಕೊಂಡು ಬಂದಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಜಾತ್ರೆ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ತೋರಿಸ್ತಕ್ಕಂಥ ಒಂದು ಪ್ರವೃತ್ತಿ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಇಲ್ಲ, ಈ ಜಾತ್ರೆಯಲ್ಲಿ ಎಷ್ಟು ಜನ ಸೇರ್ತಾರೆ ಮತ್ತು ಎಲ್ಲಿಂದ ಬರ್ತಾರೆ, ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ? ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾನು ಮುಂಚೆ ಹೇಳಿದಾಗೆ ಮಾಡ್ಯಾಳ ಗ್ರಾಮದಿಂದ, ಹೆಬ್ಳಿ ಗ್ರಾಮದಿಂದ, ಗುಲ್ಬರ್ಗ ಡಿಸ್ಟಿಕ್ನ ಆಳಂದ ತಾಲೂಕಿನ ಜನರು ಮತ್ತು ಬೇರೆ ಬೇರೆ ಭಾಗದ ಜನರು ಕೂಡ ಆಗಮಿಸ್ತಾರೆ. ನಮ್ಮ ಅಷ್ಟೂರು ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ಈ ಜಾತ್ರೆಯನ್ನು ನಾವು ನೆರವೇರಿಸ್ತೀವಿ. ಹಾಗಾಗಿ ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಸೇರ್ತಾರೆ. 5 ದಿವಸಗಳ ಕಾಲ ನಾವು ಏನಪ್ಪ ಅಂತಂದರೆ ಭಜನಾ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ಪ್ರವಚನ ಕಾರ್ಯಕ್ರಮಗಳನ್ನು ಆಗಿರ್ಬೋದು, ಮತ್ತು ಜಂಗಿ ಕುಸ್ತಿ ಕಾರ್ಯಕ್ರಮ ಕೂಡ 15ನೇ ತಾರೀಕಿಗೆ ನಾವು
ಆಯೋಜನೆ ಮಾಡ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ. ಅದಕ್ಕಾಗಿ ನಮ್ಮ ಅಷ್ಟೂರು ಗ್ರಾಮದ ಜಾತ್ರೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಕುಸ್ತಿಯಲ್ಲಿ ಎಲ್ಲೆಲ್ಲಿಂದ ಜನರು ಬಂದು ಭಾಗಿಯಾಗ್ತಾರೆ? ಕುಸ್ತಿ ನಮ್ಮ ಕರ್ನಾಟಕದವ್ರು ಬರ್ತಾರೆ, ಮಹಾರಾಷ್ಟ್ರದವರು ಬರ್ತಾರೆ. ಮ್ಯಾಕ್ಸಿಮಮ್ ಮಹಾರಾಷ್ಟ್ರದವ್ರು ಏನಪ್ಪ ಅಂತಂದರೆ ನಮ್ಮ ಕುಸ್ತಿ ಪಂದ್ಯಾವಳಿನಲ್ಲಿ ಭಾಗವಹಿಸ್ತಾರೆ. ನಮ್ಮ ಬೀದರ್ನ ಯುವಕರು ಕೂಡ ಕುಸ್ತಿ ಪಂದ್ಯಾವಳಿನಲ್ಲಿ ಇದು ಮಾಡ್ತಾರೆ. ಅದಕ್ಕೆ ಪ್ರೈಸ್ ಮನಿ ಅಂತ ಹೇಳೋದಕ್ಕಿಂತನೂ ಆ ಒಂದು ಕಲೆಗೆ, ಯಾವುದೇ ಒಂದು ಕಲೆಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಕಾಣಿಕೆಯ ರೂಪದಲ್ಲಿ ಅಲ್ಲಮ್ಮ ಪ್ರಭುವಿನ ಒಂದು ಕಾಣಿಕೆಯ ರೂಪದಲ್ಲಿ ಅದನ್ನು ಮಾಡ್ತೀವಿ. ಪ್ರೈಸ್ ಮನಿ ಅಂತಕ್ಕಂಥದ್ದು ತಪ್ಪಾಗ್ತದೆ ಅಂಥೇಳಿ ನನ್ನ ಭಾವನೆ. ನಾಗೇಶ್ ಪಾಟೀಲ್, ಅಷ್ಟೂರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶ್ರೀ ಅಲ್ಲಮ್ಮ ಪ್ರಭು ದೇವರ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿ ಆದ ನಂತರ 7 ದಿವಸಕ್ಕೆ ಜಾತ್ರೆ ಪ್ರಾರಂಭವಾಗುತ್ತದೆ. ಇಲ್ಲಿ ಜಾತ್ರೆ ಒಂದು ಐತಿಹಾಸಿಕ ಜಾತ್ರೆ ಇದೆ. ಯಾಕಂದರೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಜಾತ್ರೆ. ಇದು ಭಾಳಷ್ಟು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾವುದೂ ಜಾತಿ ರಹಿತ ಜಾತಿನೇ ಇಲ್ಲ. ಇದಕ್ಕೆ ಎಲ್ಲರೂ ಬಂದು ಒಂದು ದೇವರ ಒಂದು ಮಾಡ್ಯಾಳ ತಾಲೂಕದಿಂದ ಬಂದಂಥ ಮಾಯಮೃತ ದೇವಿಯ ಒಂದು ಜಂಡ ದರ್ಶನ ತಗೊಳ್ಳೋಕೆ ಸುತ್ತ ಒಂದು ಹಳ್ಳಿ ಅಂದ್ರೆ ಬೀದರ್ ತಾಲೂಕಿನ ಎಲ್ಲ ಗ್ರಾಮದಿಂದ ಬಂದು ಒಂದು ದರ್ಶನ ತಗೊಂಡು ಮೊಲದಿ ಅದೊಂದು ನೈವೇದ್ಯ ತಂದು 5ನೇ ದಿವಸಕ್ಕೆ ತಂದು ಎಲ್ಲ ತೋರ್ಕೊಂಡು ಎಲ್ಲರೂ ದರ್ಶನ ತೊಗೊಂಡು ಟೆಂಗದು ಹೊಡ್ಕೊಂಡು ಹೋಗ್ತಾರೆ. ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಸುತ್ತಮುತ್ತ ನಮ್ದು ಯಾವ್ದು ಹಳ್ಳಿ ಇಡೀ ನಮ್ಮ ಅಷ್ಟು ಸುತ್ತಮುತ್ತ ಬೀದರ್ ತಾಲೂಕದ ಎಲ್ಲ ಜನರು ಭಕ್ತಾದಿಗಳು ಬಂದು ಈ ದೇವರ ಒಂದು ದರ್ಶನ ತಗೊಂಡು ಪುನೀತರಾಗ್ತಾರೆ. ಮತ್ತು ಇನ್ನಷ್ಟು ಜನರು ಕೂಡ ಯಾರ್ಯಾರು ಮಿಸ್ ಮಾಡ್ಕೋತಾರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಈ ದೈವದ ಒಂದು ದೈವಶಕ್ತಿ ಏನಿದೆ ಅಂದ್ರೆ ಇಲ್ಲಿ ಭಕ್ತಿ ಮಾಡಿದ್ರೆ ಗೊತ್ತಾಯ್ತದೆ. ಭಕ್ತಿ ಮಾಡಲ್ಲ ಎಲ್ಲರ ಕೂತ್ಕೊಂಡು ನನಗೆ ದೈವ ಒಲಿಲ್ಲ ಅಂದ್ರೆ ಎಲ್ಲೂ ಒಲಿಯಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ನಾವು ಭಕ್ತಿ ಮಾಡಬೇಕು. ದೇವ್ರು ತಾನೇ ಬಂದು ನಮಗೆ ದೈವ ಒಲಿತಾನ. ನಮ್ದು ಏನು ಕಾರ್ಯ ಇರಲಿ ಏನೇ ಇರಲಿ ರೂಪಕ್ಕೆ ತರ್ತಾನಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಶಿವಕುಮಾರ್ ನಾಗಲ್ಗೆದ್ದಿ, ಅಷ್ಟೂರು.